ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನಿವತ್ತು ಒಂದು ಫ್ಲವರ್ ಪೆಟಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಫ್ಲವರ್ ಡಿಸೈನು ತುಂಬ ಯೂನಿಕ್ ಆಗಿರೋಂತಹ ಡಿಸೈನು, ತುಂಬ ಲುಕ್ಕಾಗಿ ಕಾಣುತ್ತೆ. ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ 6 ಎಳೆ ದಾರ ತಗೊಂಡು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳೋಣ. 2 ಸಲ ದಾರ ತೊಗೊಂಡು ಒಂದು ಟ್ರಯಾಂಗಲ್ ಶೇಪಲ್ಲಿ, ಅಂದರೆ ಒಂದು 3 ಚೈನ್ ಗ್ಯಾಪಲ್ಲಿ ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಈಗ ಟ್ರಿಪಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡೋಣ. ಆಗ ನೀಡಲ್ ಮೇಲೆ 2 ದಾರ ಉಳ್ಕೊಳ್ಳುತ್ತೆ. ಈಗ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿದರೆ ನೀಡಲ್ ಮೇಲೆ 3 ದಾರ ಉಳ್ಕೊಳ್ಳುತ್ತೆ. ಈಗ ನೀಡಲ್ ಹಾಕಿ ದಾರ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿದರೆ ನೀಡಲ್ ಮೇಲೆ 4 ದಾರ ಉಳ್ಕೊಳ್ಳುತ್ತೆ. ಅದೇ ರೀತಿ ಲಾಸ್ಟ್ ಟೈಮು ಅಂದರೆ 5 ದಾರ ಉಳ್ಕೊಳ್ಳುತ್ತೆ. 4 ಟೈಮ್ಸ್ ಮಾಡಿದರೆ 4 ಅಂದರೆ ಸಿಂಗಲ್ ಕ್ರೋಶ. ಇದು ಜಸ್ಟ್ ಲೈಕ್ ಸಿಂಗಲ್ ಕ್ರೋಶ, ಬಟ್ ನಾವು ಒಂದು ದಾರದಲ್ಲಿ ನೀಡಲ್ನ ಪಾಸ್ ಮಾಡಿ ಇನ್ನೊಂದು ಹಂಗೆ ಹೋಲ್ಡ್ ಮಾಡಿ ಇಟ್ಕೊಳ್ತೀವಿ. ಸೊ ಈಗ ನೆಕ್ಸ್ಟ್ ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಒಟ್ಟು 4 ಬಾರಿ 2 ಒಂದು ಮಾಡ್ಕೋಬೇಕು. ಮತ್ತೊಂದು ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ, ಫಸ್ಟ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬನ್ನಿ. ಫಸ್ಟ್ ಚೈನ್ ಸಿಂಗಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಇಲ್ಲೂ ಅದೇ ರೀತಿ ಫಸ್ಟ್ ಚೈನಲ್ಲಿ ನೀಡಲ್ನ ಕ್ರಾಸ್ ಮಾಡಿ ಫಸ್ಟು ದಾರದಲ್ಲಿ ನೀಡಲ್ನ ಪಾಸ್ ಮಾಡಿ ನೀಡಲ್ ಮೇಲೆ 2 ದಾರ ಉಳಿಯುತ್ತೆ. ಮತ್ತು ಸೆಕೆಂಡ್ ಚೈನ್ ಗ್ಯಾಪಲ್ಲೂ ಕೂಡ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿದರೆ ನೀಡಲ್ ಮೇಲೆ 3 ದಾರ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮಾಡ್ಕೋಬೇಕು. 4 ಟೈಮ್ಸ್ ಆ ರೀತಿ ಮಾಡಿಕೊಂಡ್ರೆ 5 ದಾರ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ. ಈಗ 5 ದಾರ ನೀಡಲ್ ಮೇಲೆ ಉಳ್ಕೊಂಡಾಗ ಈಗ 2 ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಒಂದು ಮಾಡಿಕೊಂಡು ಮತ್ತೆ 2 ಒಂದು ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಬರುತ್ತೆ. ಈಗ 6 ಚೈನ್ ಹಾಕ್ಕೊಳ್ಳೋಣ. 4 5 6 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ ಸಿಂಗಲ್ ಕ್ರೋಶದ್ದು, ಆ ಗ್ಯಾಪಲ್ಲಿ ನಾವು ಇದನ್ನ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಒಂದು ಪೀಕಾಟ್ ರೆಡಿ ಆಗುತ್ತೆ. ಆ ಪೀಕಾಟಲ್ಲೇ ನಾವು ನೆಕ್ಸ್ಟ್ ಪೆಟಲ್ಸ್ನ ಮಾಡ್ಕೊತ ಹೋಗಬೇಕು. ನೋಡಿ ನೆಕ್ಸ್ಟ್ ಇನ್ನು 3 ಸಿಂಗಲ್ ಕ್ರೋಶ ಮಾಡೋಣ. ಇನ್ನು ಉಳಿದಿರೋ ಗ್ಯಾಪಲ್ಲಿ ಒಂದು ಪೀಕಾಟ್ ಮಾಡಿ ಇನ್ನು ಉಳಿದಿರೋ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಇದೇ ರೀತಿ ಬಂದಿದೆ. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಈ ಕಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ನ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಅಷ್ಟೇ ಗ್ಯಾಪ್ ನೋಡಿಕೊಂಡು ಈ ಕಡೆನೂ ಕೂಡ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬೇಸ್ ಲೈನ್ ಈ ರೀತಿ ಬರುತ್ತೆ, ಅಂದರೆ ಫಸ್ಟ್ ಸ್ಟೆಪ್. ಈಗ 4 ಚೈನು ಲಾಕು, ಇದು ಗ್ಯಾಪು ಮತ್ತು ಟೆಸಲ್ ಎರಡಕ್ಕೂ ಬರುತ್ತೆ. ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಇದು ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಗ್ಯಾಪು ಮತ್ತು ಟೆಸಲ್ ಬರಲಿಕ್ಕೆ ಇಲ್ಲಿ ಟೆಸಲ್ ಬರುತ್ತೆ. ಈಗ ಸೆಂಟ್ರಲ್ಲಿ ಮತ್ತು 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳಿ. ಈಗ 4 ಚೈನ್ ಆಯ್ತು. 3 ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೀವೋ ನಾವು ಅದನ್ನೇ
ಕಂಟಿನ್ಯೂ ಮಾಡಬೇಕು. ನಾನೀಗ ಒಂದು ಆ ರೀತಿ ಒಂದು 3 ಡಿಸೈನ್ಸ್ನ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೋಡಿ. ಈಗ ಸ್ಟಾರ್ಟಿಂಗಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪಿಂದ ನಾನು ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾವೆಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದೇ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ 3 ಚೈನ್ ಗ್ಯಾಪಿಗೆ 3 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳೋಣ. ಏನು ಪೀಕಾಟ್ ಇದೆಯಲ್ಲ, ಆ ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತು ಟ್ರಿಪಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿ ನೀಡಲ್ ಮೇಲೆ 2 ದಾರ ಉಳ್ಕೊಳ್ಳುತ್ತೆ. ಮತ್ತು ಅದೇ ರೀತಿ ಮಾಡಿ 4 ದಾರ ಬರೋವರೆಗೂ ಆ ರೀತಿ ಮಾಡಿ. ಈಗ ನೋಡಿ, 5th ಒನ್ಗೆ ನಾವು ಅದು ಪೀಕಾಟ್ ಇದೆಯಲ್ಲ, ಆ ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಫಸ್ಟ್ ದಾರ ಒಂದು ಮಾಡಿ, ಈಗ 5 ದಾರ ಉಳ್ಕೊಳ್ಳುತ್ತೆ. 2ನ್ನ 1, 2ನ್ನ 1, 2ನ್ನ 1, 2ನ್ನ 1. ನಾವು ಈ ಪೆಟಲ್ಸ್ ಮಾಡ್ತೀವಲ್ಲ, ಪೆಟಲ್ಸಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಆ ಪೀಕಾಟ್ ಒಳಗಡೆ ದಾರ ಹಾಕಬೇಕು. ನೆಕ್ಸ್ಟ್ ಇದು ಈಗ ಮಾಡ್ತಿದ್ದೀವಲ್ಲ, ಈಗ ಹಾಕೋದು ಬೇಡ. ಒಂದು ಪೆಟಲ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಆ ರೀತಿ ಮಾಡ್ಕೋಬೇಕು, ಪೀಕಾಟ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ಪು ಅದೇ ರೀತಿ ನೋಡಿ, ನೀಡಲ್ ಹಾಕಿ ಫಸ್ಟು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿದರೆ ನೀಡಲ್ ಮೇಲೆ 2 ದಾರ ಉಳ್ಕೊಳ್ಳುತ್ತೆ. ಸೆಕೆಂಡ್ ಗ್ಯಾಪಲ್ಲೂ ಕೂಡ ನೀಡಲ್ ಹಾಕಿ ದಾರ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿದರೆ ನೀಡಲ್ ಮೇಲೆ 3 ದಾರ ಉಳ್ಕೊಳ್ಳುತ್ತೆ. ಅದೇ ರೀತಿ 5 ದಾರ ನೀಡಲ್ ಮೇಲೆ ಬರೋವರೆಗೂ ಮಾಡ್ಕೊಳ್ಳಿ, ಪ್ರತಿ ಗ್ಯಾಪಲ್ಲೂ ಕೂಡ. ನೋಡಿ, ಈಗ ನೀಡಲ್ ಮೇಲೆ 5 ದಾರಗಳು ಉಳ್ಕೊಳ್ತು. ಈಗ ನಾವು 2ನ್ನ 1, 2ನ್ನ 1, 2ನ್ನ 1, 4 ಸಲ 2ನ್ನ 1 ಮಾಡಬೇಕು. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಫಸ್ಟು ಸಿಂಗಲ್ ಕ್ರೋಶದ ಆ ದಾರ ಇದೆಯಲ್ಲ, ದಾರದಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ಳೋಣ. ಆ ಪೆಟಲ್ಗೆ ಅದು ಕಾರ್ನರ್ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಉಳಿದಿರೋದು ಪ್ರತಿ ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 4 ಸಿಂಗಲ್ ಕ್ರೋಶ ಬರುತ್ತೆ ಇಲ್ಲಿ. ನೋಡಿ, 4 ಸಿಂಗಲ್ ಕ್ರೋಶ ಆಯಿತು. ಈಗ ಒಂದು ಪೆಟಲ್ ಡಿಸೈನ್ ಕಂಪ್ಲೀಟ್ ಆಯಿತು. ಈಗ ನೀಡಲ್ ಮೇಲೆ ಮತ್ತೆ 2 ಸಲ ದಾರ ತೊಗೋಬೇಕು. ಸೇಮ್ ಅದೇ ನಾವೇನು ಪೀಕಾಟ್ ಮಾಡ್ಕೊಂಡಿದ್ದೀವಿ, ಆ ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಈಗ ಟ್ರಿಪಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಫಸ್ಟು ದಾರದಲ್ಲಿ ನೀಡಲ್ ಪಾಸ್ ಮಾಡಬೇಕು. ನೀಡಲ್ ಮೇಲೆ 2 ದಾರ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಹೀಗೆ 4 ದಾರ ಆಗೋವರೆಗೂ ಮಾಡ್ಕೊಳ್ಳಿ. ನೋಡಿ, ಈಗ ಮಾಡಿದರೆ 4 ದಾರ ನೀಡಲ್ ಮೇಲೆ ಆಯಿತು. ಈಗ ನಾವು ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟು ದಾರದಲ್ಲಿ ನೀಡಲ್ನ ಪಾಸ್ ಮಾಡಬೇಕು. 3 ಟೈಮ್ಸು ಟ್ರಿಪಲ್ ಕ್ರೋಶದೊಳಗಡೆ ಪೀಕಾಟ್ ದಾರನ ತೊಗೊಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 4th ಒನ್ನು ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ನಾವೇನೀಗ ಫಸ್ಟು ಪ್ಯಾಟರ್ನಲ್ಲಿ ಮಾಡಿದ್ದೀವೋ ಅದೇ ರೀತಿ ಮಾಡ್ಕೊತ ಹೋಗಬೇಕು.
ಫಸ್ಟ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಫಸ್ಟು ದಾರವನ್ನು ನೀಡಲ್ ಪಾಸ್ ಮಾಡಿದರೆ ನೀಡಲ್ ಮೇಲೆ 2 ದಾರ ಉಳ್ಕೊಳ್ಳುತ್ತೆ. ಸೆಕೆಂಡ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟು ದಾರದಲ್ಲಿ ನೀಡಲ್ ಪಾಸ್ ಮಾಡಿದರೆ ನೀಡಲ್ ಮೇಲೆ 3 ದಾರ ಉಳ್ಕೊಳ್ಳುತ್ತೆ. ಅದೇ ರೀತಿ ಥರ್ಡ್ ಗ್ಯಾಪಲ್ಲಿ ಕೂಡ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ನ ಪಾಸ್ ಮಾಡಿದರೆ ಫಸ್ಟ್ ದಾರದಲ್ಲಿ ನೀಡಲ್ ಮೇಲೆ 4 ದಾರ ಉಳ್ಕೊಳ್ಳುತ್ತೆ. ಈಗ ನಾವು ಪೀಕಾಟ್ ಒಳಗಡೆ ಮಾಡೋದು ಬೇಡ. ಆ ಪೆಟಲ್ನ ಎರಡನೇ ಸಲ ಸಿಂಗಲ್ ಕ್ರೋಶೆ ಮಾಡ್ತೀವಲ್ಲ ಅವಾಗ ಡೈರೆಕ್ಟಾಗೆ ಮಾಡ್ಕೊಳ್ಳೋಣ. ಫಸ್ಟು ಸಲ ಮಾಡಿದಾಗ ಮಾತ್ರ ಪೀಕಾಟ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಈಗ 2 ಚೈನ್ ಹಾಕ್ಕೊಂಡು ಫಸ್ಟು ದಾರ ಇದೆಯಲ್ಲ ಸಿಂಗಲ್ ಕ್ರೋಶದ್ದು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನು 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಸೆಕೆಂಡ್ ಪೆಟಲ್ ರೆಡಿ ಆಯಿತು. ಈಗ ಥರ್ಡ್ ಪೆಟಲ್ಲು ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. 1 ಚೈನ್ ಹಾಕ್ಕೋಬೇಕು. 3 ಟೈಮ್ಸು ಅಂದರೆ 3 ಸಿಂಗಲ್ ಕ್ರೋಶನ ಟ್ರಿಪಲ್ ಕ್ರೋಶದೊಳಗಡೆ ಮಾಡ್ಕೋಬೇಕು. 4ನೇದ ಪೀಕಾಟ್ ಒಳಗಡೆ ಮಾಡ್ಕೋಬೇಕು. ನೋಡಿ 3 ಆಗಿದೆ. ಈಗ 4ನೇದು ಪೀಕಾಟ್ ಒಳಗಡೆ ಮಾಡ್ಕೋಬೇಕು. ಆಮೇಲೆ ಪೀಕಾಟ್ ಒಳಗಡೆ ಮಾಡ್ಕೊಂಡಾದಮೇಲೆ ಎರಡನ್ನು ಒಂದು 4 ಸಲ ಮಾಡ್ಕೋಬೇಕು. ಸೇಮ್ ಆ್ಯಸ್ ಯೂಶ್ವಲ್ ನಾನು ಏನು ಇದು 2 ಪೆಟಲ್ಸ್ ಮಾಡಿದ್ದೀನಲ್ಲ ಅದೇ ರೀತಿ ಇದು ಥರ್ಡ್ ಪೆಟಲ್ಲು ಅದೇ ರೀತಿ ಮಾಡ್ಕೊಳ್ಳಿ. ಒಂದು ದಾರದಲ್ಲಿ ನೀಡಲ್ ಪಾಸ್ ಮಾಡ್ಕೊಳ್ಳಿ. ಉಳಿದಿದ್ದ ದಾರನ ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. 4 ಟೈಮ್ಸ್ ಮಾಡಿದರೆ 5 ದಾರ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ. ಆಮೇಲೆ 5 ದಾರದಲ್ಲಿ ಫಸ್ಟ್ ಎರಡನ್ನು ಒಂದು ಮಾಡ್ಕೊಳ್ಳೋಣ. ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ಳೋಣ. ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ಳೋಣ. ಹೀಗೆ 2 ಚೈನ್ ಹಾಕ್ಕೊಂಡು ಮತ್ತೆ ಫಸ್ಟ್ ದಾರದಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ 3 ಪೆಟಲ್ ಕಂಪ್ಲೀಟ್ ಆಯಿತು. ಅಂದರೆ ಈಗ 4 ಸಿಂಗಲ್ ಕ್ರೋಶೆ ಮಾಡಬೇಕು. ಫೋರ್ ಸಿಂಗಲ್ ಕ್ರೋಶೆ ಆದಮೇಲೆ ಥರ್ಡ್ ಪೆಟಲ್ಲು ಕಂಪ್ಲೀಟ್ ಆಯಿತು. ಈಗ ನೀಡಲ್ ಮೇಲೆ ದಾರ ತಗೋಬೇಕು. ಪೀಕಾಟ್ ಒಳಗಡೆ ದಾರ ಹಾಕಿ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಟ್ರಿಪಲ್ ಕ್ರೋಶದೊಳಗಡೆ ಪೆಟಲ್ನ ಮಾಡ್ಕೊತ ಹೋಗಬೇಕು. ನೋಡಿ ಈ ರೀತಿ ಬಂದಿದೆ. ಈಗ 5 ಪೆಟಲ್ಸ್ ಆಗಿ ಮಾಡಿ ತೋರಿಸ್ತಿದ್ದೀನಿ. ನಾನು ಕಂಪ್ಲೀಟ್ ಮಾಡಿದ್ದೀನಿ 5 ಪೆಟಲ್ಸು. ನೋಡಿ ಈ ರೀತಿ ಬಂದಿದೆ. ಈಗ ನಾವು ಅಲ್ಲಿ ಏನು 3 ಚೈನ್ ಹಾಕಿದ್ದೀವೋ ಆ 3 ಚೈನ್ಗೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೆಕ್ಸ್ಟು 4 ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಾದಮೇಲೆ ನೆಕ್ಸ್ಟು 4 ಚೈನ್ ಇದೆಯಲ್ಲ 4 ಚೈನ್ ಒಳಗಡೆ ಕೂಡ ಸಿಂಗಲ್ ಕ್ರೋಶಗಳನ್ನು ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಅದನ್ನು ಅದರಲ್ಲಿ 4 ಚೈನ್ ಇದೆ ಅಂದರೆ 4 ಸಿಂಗಲ್ ಕ್ರೋಶೆ ಬರುತ್ತೆ. ಆಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೂ ಕೂಡ ಮಾಡ್ಕೋಬೇಕು. ನೆಕ್ಸ್ಟು ಫ್ಲವರ್ ಡಿಸೈನ್ ಬರೋ ತನಕನೂ ಕೂಡ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವು ಫಸ್ಟ್ ಪೆಟಲ್ ಇದೆಯಲ್ಲ ಅದ್ರ ಪಕ್ಕ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲೂ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಆ 3 ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನು ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಫ್ಲವರಿಂದ ನೆಕ್ಸ್ಟ್ ಫ್ಲವರ್ವರೆಗೂ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಆ ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು.
ಟ್ರಿಪಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿ ಇನ್ನೆರಡು ದಾರನ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಅದೇ ರೀತಿ 4 ದಾರ ಆಗೋವರೆಗೂ ನೀಡಲ್ ಟ್ರಿಪಲ್ ಕ್ರೋಶದಲ್ಲಿ ವರ್ಕ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಈಗ 5ನೇದು ಬಂದಾಗ ಪೀಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈಗ ಎರಡನ್ನು ಒಂದು 3 ಸಲ ಮಾಡಬೇಕು, 4 ಸಲ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ವೀಕ್ಷಕರೇ. ತುಂಬ ಕ್ಯೂಟಾಗಿ ಬಂದಿದೆ ವೀಕ್ಷಕ. ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನೊಂದು 3 ಫ್ಲವರ್ಸ್ ರೆಡಿ ಮಾಡಿದ್ದೀನಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ. ತುಂಬ ಯೂನಿಕ್ ಆಗಿದೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಸ್ಯಾರಿ ಫುಲ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ವೀಕ್ಷಕರೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಕ್ಷಕರೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್